ಇನ್ನು ಮುಂದಿನದಾಗಿ ಯರಗಟ್ಟಿಯ ಗ್ರಾಮದಿಂದ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸಾಹಿತಿಗಳಾಗಿರುವಂತಹ ಶ್ರೀ ರಾಜಶೇಖರ್ ಬಿರಾದಾರ್ ಸರ್ ಅವರು ಈ ಕೃತಿಯನ್ನ ಕುರಿತು ಒಂದೆರಡು ಅವಲೋಕನದ ನುಡಿಗಳನ್ನ ಆಡಬೇಕೆಂದರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಂಗಾತ ಪುಸ್ತಕ ಇವರು ಪ್ರಕಟಿಸಿರುವ ಆನಂದ್ ಭೋವಿ ಅವರ ಉರುಸು ಕಥಾ ಸಂಕಲನದ ಅವಲೋಕನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ನಮಸ್ಕಾರಗಳನ್ನು ತಿಳಿಸ್ತಾ, GSS ಒಂದು ಕವಿತೆಯಲ್ಲಿ ಬರೀತಾರೆ, ನಾನು ಬರೆಯುತ್ತೇನೆ ಸುಮ್ಮನೆ ಇರಲಾರದಕ್ಕೆ, ನನ್ನ ವೇದನೆ ಸಂವೇದನೆಗಳನ್ನು ಕ್ರಿಯೆ ಪ್ರತಿಕ್ರಿಯೆಗಳನ್ನು ದಾಖಲು ಮಾಡುವುದಕ್ಕೆ, ನಿಂತ ನೀರಾಗದೆ ಮುಂದಕ್ಕೆ ಹರಿಯುವುದಕ್ಕೆ, ಎಲ್ಲದರ ಜೊತೆ ಬೆರೆಯುವುದಕ್ಕೆ. ನಾನು ಬರೆಯುತ್ತೇನೆ ನನ್ನನ್ನು ನಾನು ಕಂಡುಕೊಳ್ಳುವುದಕ್ಕೆ, ಮತ್ತೆ ಕಾಣಿಸುವುದಕ್ಕೆ, ನಿಮ್ಮೊಂದಿಗೆ ಸಂವಾದಿಸುವುದಕ್ಕೆ. ನಾನು ಬರೆಯುತ್ತೇನೆ ಖುಷಿಗೆ, ನೋವಿಗೆ, ರೊಚ್ಚಿಗೆ ಮತ್ತು ಹುಚ್ಚಿಗೆ ಅಥವಾ ನಂದಿಸಲಾರದ ಕಿಚ್ಚಿಗೆ ಅಂತ. ಇಲ್ಲಿ ಕೂತಿರುವ ಬಹಳಷ್ಟು ಜನರು ಬರಹಗಾರರೇ ಇದ್ದೇವೆ. ಕಥೆನೋ, ಕಾದಂಬರಿನೋ, ಕವಿತೆನೋ, ಗಜಲ್ಲೋ, ವಿಮರ್ಶೆ, ಲೇಖನ ಯಾವ್ದನ್ನು ಬರಿತಿದ್ದೀವಿ. ನಾವೆಲ್ಲರೂ ಬರೆಯೋದು ಈ ಎಲ್ಲ ಕಾರಣಗಳಿಗೆ ಅಂತಾನೆ ಅನ್ಸುತ್ತೆ. ಆನಂದ್ ಭೋವಿ ಅವರು ಕೂಡ GSS ಅವರನ್ನೇ ಮತ್ತೊಂದ್ ಕಡೆ ಹೇಳ್ತಾರೆ, ಸಾಹಿತ್ಯ ಅಂದ್ರೆ ಅದು ಸಮಾಜದ ಪ್ರತಿಬಿಂಬ ಮತ್ತು ಗತಿಬಿಂಬ ಅಂತ. ಸಮಾಜ ಮತ್ತು ಸಾಹಿತ್ಯ ಎರಡು ಬೇರೆ ಬೇರೆ ಅಲ್ಲ, ಬೇರೆ ಬೇರೆ ಆದ್ರೆ ಅದು ಸಾಹಿತ್ಯನೇ ಅಲ್ಲ. ಈ ಕಥಾ ಸಂಕಲನ ಓದಿದ ಮೇಲೆ ನನಗೆ ಮತ್ತೊಂದ್ಸಲ ಈ ಮಾತು ಸತ್ಯ ಅನಿಸ್ತು. ಯಾಕೆ ಅಂದ್ರೆ ಸಮಾಜದಲ್ಲಿ ಏನ್ ನಡೀತಿದೆ ಅದನ್ನ ನೋಡ್ಲಿಲ್ಲ ಅಂದ್ರೆ ಸಾಹಿತಿಯಾಗಿ ನಮಗೆ ಜವಾಬ್ದಾರಿನೇ ಇಲ್ಲ ಅಂತ ಅರ್ಥ. ಆ ಜವಾಬ್ದಾರಿಯನ್ನ ಇಲ್ಲಿ ಆನಂದ್ ಭೋವಿ ಅವರು ಸಮರ್ಥವಾಗಿ ನಿರ್ವಹಿಸಿದ್ದಾರೆ ಅಂತ ನನ್ಗನ್ಸಿದೆ. ಅದರಲ್ಲೂ ಇದೊಂದು ಕಥಾ ಸಂಕಲನ ಆದ್ರಿಂದ ಕಥೆ ಸಾಹಿತ್ಯ ಪ್ರಕಾರಗಳಲ್ಲಿ ಅತ್ಯಂತ ಪ್ರಾಚೀನವಾದ, ಜನಪ್ರಿಯವಾದ ಮತ್ತು ಆಬಾಲ ವೃದ್ಧರಾದಿಯಾಗಿ ಎಲ್ರಿಗೂ ಇಷ್ಟ ಆಗುವ ಒಂದು ಸಾಹಿತ್ಯ ಪ್ರಕಾರ. ಇಲ್ಲಿ ಕೂತಿರೋರು ನಂಗಿದ್ದು ಬಹಳ ಹಿರಿಯರು ಕೂಡ ಇದ್ದೀರಿ. ನಮ್ಮ ಬಾಲ್ಯ ಚಂದಮಾಮ ಕಥೆಯಿಂದ ಹೊರತಾಗಿರ್ಲಿಲ್ಲ. ಆ ಕಥೆಯನ್ನು ಕೇಳ್ಕೊಂಡೇ ಬೆಳೆದವರು. ಪ್ರಾಣಿಗಳ ಕಥೆಯನ್ನ, ಪಕ್ಷಿಗಳ ಕಥೆಯನ್ನ, ದೆವ್ವ, ದೇವರು, ನದಿ, ಬೆಟ್ಟ, ಎಲ್ಲರ ಬಗ್ಗೆ ಒಂದೊಂದು ಕಥೆ ನಮ್ಮ ಊರಿನಲ್ಲಿ ಇದ್ದೇ ಇತ್ತು. ಆಧುನಿಕ ತಂತ್ರಜ್ಞಾನದ ಧಾವಂತದ ಈ ಬದುಕಿನಲ್ಲಿ ಬೆವರು ಸುರಿಸೋ ದುಡಿಯೋ ಕೆಲಸ ಯಾರಿಗೂ ಇಲ್ಲ. ಆದ್ರೂ ಕೂಡ ಕುಂತು ಓದುವ ವ್ಯವಧಾನ ನಮಗಿಲ್ಲ. ದೀರ್ಘವಾದ ಕಾದಂಬರಿಗಳು, ಮಹಾಕಾವ್ಯಗಳನ್ನ ಓದುವಂತದ್ದ ಈಗ ಮರೀಚಿಕೆನೇ ಆಗಿದೆ. ಇಂಥ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಓದು ಲಾಭದಾಯಕ ಅಲ್ಲ ಅಂತ ಬಹಳಷ್ಟು ಜನ ತೀರ್ಮಾನ ಮಾಡಿಬಿಟ್ಟಿದೆ. ಪರೀಕ್ಷೆಗೋಸ್ಕರ ಓದೋದು, ರ್ಯಾಂಕ್ ತಗೊಳಕ್ ಓದೋದು, ನೌಕರಿ ತಗೊಳಕ್ ಓದೋದು, ಅದಾದ್ಮೇಲೆ ಓದಲೇಬೇಕಾಗಿಲ್ಲ. ಹಂಗಿದ್ದಾಗ ಕಾದಂಬರಿಯಂತಹ ದೀರ್ಘ ಪಠ್ಯಗಳನ್ನು ಓದೋಕೆ ವ್ಯವಧಾನ ಇಲ್ಲ. ಕತೆ, ಸಣ್ಣ ಕತೆ ತನ್ನ ಗತ್ತು ಗೈರತ್ತನ್ನು ಇನ್ನೂ ಕಳ್ಕೊಂಡಿಲ್ಲ ಅಂತ ನನ್ಗನ್ಸುತ್ತೆ. ಒಡ್ಡಾರಾಧನೆಯಿಂದ ಈಗ ಕೈಲಿ ಇಟ್ಕೊಂಡಿರುವ ಉರುಸು ಕಥಾ ಸಂಕಲನದವರೆಗೆ ಅದರ ಜನಪ್ರಿಯತೆ ಕಡಿಮೆ ಆಗಿಲ್ಲ. ಓದಲಿಕ್ಕೆ ನಮ್ಮನ್ನ ತೊಡಗಿಸ್ತದೆ. ಈ ನೆಲೆಯಲ್ಲಿ ಬೀಚಿಯವರ ಒಂದು ಮಾತು ತಮ್ಮ ಮುಂದೆ ನಾನು ನೆನಪು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಜೀವನವನ್ನ ಇದ್ದಂತೆ ನೋಡುವವನಲ್ಲ, ತನಗೆ ಬೇಕಾದಂತೆ ನೋಡುವವನು ಕಲಾವಿದ. ಸಾಮಾನ್ಯರು ನಾವು ಜೀವನನ ಹೇಗಿದೆಯೋ ಹಂಗ ನೋಡ್ತೀವಿ, ಉಗುರುಗಳು ಹೆಂಗಿದೆಯೋ ಹಂಗ ನೋಡ್ತೀವಿ, ಉಳಿದವರಲ್ಲ. ಆದ್ರೆ ಭೋವಿ ಅವರು ಅದು ಹೆಂಗಿದೆ ಹಂಗ ನೋಡಿಲ್ಲ, ತಮಗೆ ಹೆಂಗ್ ಬೇಕೋ ಹಂಗ ನೋಡಿದ. ಹಂಗಾಗಿನೇ ಕತೆ, ಕವಿತೆ, ಕಾದಂಬರಿ, ನಾಟಕ, ಗಜಲ್ ಹಲವಾರು ಪ್ರಕಾರಗಳಲ್ಲಿ ಅವರು ಈಗಾಗಲೇ ತಮ್ಮ ಪ್ರತಿಭೆಯನ್ನು ಸಾಬೀತು ಮಾಡಿದ್ರು ಕೂಡ ತಮ್ಮನ್ನ ಕವಿತೆಗಿಂತಲೂ ಹೆಚ್ಚು ಕಾಡಿದ್ದು, ಮೋಹಗೊಳಿಸಿದ್ದು ಕಥಾ ಪ್ರಕಾರ ಅಂತ ಅವರನ್ನೇ ಉರುಸು ಆರಂಭಿಸುವ ಮುನ್ನ ಹೇಳ್ಕೊಂಡಿದ್ದಾರೆ. ಉರುಸು ಈ ಕಥಾ ಸಂಕಲನದಲ್ಲಿ ಉರುಸು, ಜೈಲು, ಹೋಳಿ ಹುಣ್ಣಿಮೆ, ಆರಾಮ ಕುರ್ಚಿ, ದಾರಿ ಮುಗಿಯುತ್ತಿದೆ, ಊರ ಹೊಳಗಣ ಸುಡುಗಾಡು, ನೀನ್ಯಾರಿಗಾದೆಯೋ, ಭವದ ಸಂತೆ ಮತ್ತು ಬೆನ್ನು ಬಿಡದ ನೆರಳು ಎಂಬ 9 ಕಥೆಗಳು ಅನ್ನುವ ನವರತ್ನಗಳ ಸುಂದರ ಹಾರವೇ ಈ ಉರುಸು ಕಥಾ ಸಂಕಲನ ಆಗಿದೆ. ಸೃಜನಶೀಲವಾದ ಒಂದು ವ್ಯಕ್ತಿತ್ವಕ್ಕೆ ಪಂಚೇಂದ್ರಿಯಗಳು ಸಾಕಾಗೋದಿಲ್ಲ ಅಂತ ನಾನೆಲ್ಲ ಓದ್ತಿದ್ದೆ. ಸಾಮಾನ್ಯರಿಗೆ 5 ಇಂದ್ರಿಯಗಳು ಸಾಕು. ಕವಿಗಳಾಗ್ಬೇಕು, ಕಲಾವಿದರಾಗ್ಬೇಕು, ಕಥೆಗಾರರಾಗ್ಬೇಕು, ಕಾದಂಬರಿಗಾರರಾಗ್ಬೇಕಂದ್ರೆ ಅವರಿಗೆ ದಶೇಂದ್ರಿಯಗಳು ಬೇಕು ಅಂತ. ದಶೇಂದ್ರಿಯಗಳು ಅಂದ್ರೆ 5 ಬಾಹ್ಯದ ಇಂದ್ರಿಯಗಳು ನಮ್ಗೆ ಗೊತ್ತಿರೋದು, ಅದೇ 5 ಅಂತರಂಗದ ಇಂದ್ರಿಯಗಳು ಕೂಡ ಬೇಕಾಗುತ್ತೆ ಅಂತ. ಬಾಹ್ಯದ ಇಂದ್ರಿಯಗಳು ಲೋಕ ವ್ಯವಹಾರಕ್ಕೆ, ನಾವ್ ಯಾವ್ದಾದ್ರು ಕಾಯಕ ಮಾಡ್ಲೇಬೇಕು, ದುಡಿಲೇಬೇಕು ಇತ್ಯಾದಿಗೆ ಅವು ಬೇಕಾದ್ರೆ, ಅಂತರಂಗದ ಇಂದ್ರಿಯಗಳು ಲೋಕವನ್ನ ಉಳಿದವ್ರಿಗಿಂತಲೂ ಭಿನ್ನವಾಗಿ ಗ್ರಹಿಸಲಿಕ್ಕೆ ಮತ್ತು
ಅದನ್ನು ಮತ್ತಷ್ಟು ಸೃಜನಾತ್ಮಕವಾಗಿ ಅಭಿವ್ಯಕ್ತಿ ಮಾಡೋದಕ್ಕೆ ಅಂತರಂಗದ 5 ಇಂದ್ರಿಯಗಳು ನಮಗೆ ಸಹಾಯಕವಾಗ್ತವೆ. ಗ್ರಾಮೀಣ ಜನರಿಗೆ ಜೀವನದ ಬಹುಮುಖಿ ಆಯಾಮಗಳ ಪರಿಚಯ ಇರುತ್ತೆ. ಸಿಟಿನಲ್ಲಿ ಇರೋರಿಗೆ ಇಷ್ಟೆಲ್ಲ ಆಯಾಮಗಳು ಗೊತ್ತಿರೋದಿಲ್ಲ. ಉರುಸ್ ಹೆಂಗ್ ನಡೀತದೆ, ಜಾತ್ರೆ ಹೆಂಗ್ ನಡೀತದೆ ಅಂದ್ರೆ ಕಾರ್ನಲ್ಲಿ ಹೋಗಿ ಬರೋದಷ್ಟೇ ಅವ್ರಿಗೆ ಗೊತ್ತು. ಆದ್ರೆ ನಡ್ಕೊಂಡು ಹೋಗೋ ಜಾತ್ರೆ ಮಜಾ ಹಳ್ಳಿಗರಿಗೆ ಮಾತ್ರ ಗೊತ್ತಿರುತ್ತೆ. ಆ ಎಲ್ಲವನ್ನ ಬೋವಿ ಅವರು ಇಲ್ಲಿ ಹುಟ್ಟಿ ಬೆಳೆದಿದ್ರಿಂದ, ಮತ್ತೆ ಅವರು ಸರ್ಕಾರಿ ನೌಕರಿಯ ವಿವಿಧ ಹುದ್ದೆಗಳನ್ನ ಅಲಂಕರಿಸಿ ಬಂದಿರೋದ್ರಿಂದ, ಶಿಕ್ಷಕರಾಗಿ, ಮುಖ್ಯೋಪಾಧ್ಯಾಯರಾಗಿ, ಈಗ ಅಧಿಕಾರಿಗಳಾಗಿ, ವಿದ್ಯಾರ್ಥಿಗಳಿಂದ ಹಿಡಿದು ಸಮಾಜದ ಬೇರೆ ಬೇರೆ ಸ್ತರದ ಜನರ ಜೊತೆಗೆ ನಿಕಟ ಸಂಪರ್ಕ ಅವ್ರಿಗೆ ಇರೋದ್ರಿಂದ ಮತ್ತು ಸ್ವತಃ ಅನುಭವ ಅವರಿಗೆ ಇರೋದ್ರಿಂದ ಇಂಥ ಒಂದು ವಾಸ್ತವವಾಗಿ ಕಥಾ ಸಂಕಲನವನ್ನು ಕಟ್ಟಿಕೊಡೋದಕ್ಕೆ ಅವರಿಗೆ ಸಾಧ್ಯ ಆಗಿದೆ ಅಂತ ನನಗನ್ಸಿದೆ. ಜನಜೀವನದ ಸಂಸ್ಕೃತಿ, ಸಂಸ್ಕಾರ, ನಂಬಿಕೆ, ಆಚರಣೆಗಳು, ಪರಂಪರೆಗಳು, ನೋವು, ನಲಿವುಗಳನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಅವರ ಕಥೆಗಳಲ್ಲಿ ಜೀವಪರ ನಿಲುವಿರೋದು ಆಶ್ಚರ್ಯ ಅಂತ ನನಗೇನು ಅನ್ಸೋದಿಲ್ಲ. ಈ ಸಣ್ಣ ಕತೆ ಅನ್ಕೊಳ್ಳೇನೆ ಅದರ ಮುಖ್ಯ ಲಕ್ಷಣ ಹೆಸರಿಗೆ ತಕ್ಕಂತೆ ಸಣ್ಣದಾಗಿರ್ಬೇಕು. ದೊಡ್ಡದಿದ್ರೆ ಅದು ಕತೆ ಅನ್ಸೋದಿಲ್ಲ. ಕಥಾ ಹಂದರನು ಕೂಡ ಸಣ್ಣದಾಗಿರ್ಬೇಕು. ಒಂದು ಓದಿಗೆ ಅದು ಮುಗಿಬೇಕು. ಒಂದ್ಸಲ ಓದೋ ಕೂತ್ರೆ ಅದು ಮುಗಿಲಿಕ್ಕೆ ಸಾಧ್ಯ ಆಗ್ಬೇಕು. ಗರಿಷ್ಠ 15ರಿಂದ ಒಂದು 20 ಪುಟ ಇರ್ಬೇಕು. ಈ ಸಂಕಲನದಲ್ಲಿ ಎಲ್ಲ ಕಥೆಗಳು 6 ಪುಟದಿಂದ 12 ಪುಟದ ಒಳಗನೆ ಇದಾವೆ. ದೊಡ್ಡ ಕಥೆನೇ 12 ಪುಟದ ಆರಾಮ್ ಕುರ್ಚಿ, ಇದೇ ದೊಡ್ಡದು. ಅಂದ್ರೆ ಎಲ್ಲೂ ಕೂಡ ಗಾತ್ರ ನಮಗೆ ಭಯ ಹುಟ್ಟಿಸೋದಿಲ್ಲ. ಕೆಲವೊಂದು ಪುಸ್ತಕಗಳನ್ನ ನೋಡಿದ್ರೆ ಭಯ ಆಗ್ಬಿಡ್ತದೆ. ಸ್ವಾತಂತ್ರ್ಯದ ಊಟ ಅಂತ ಒಂದು ಕಾದಂಬರಿ ಇದೆ, ಬಹಳ ಒಳ್ಳೆ ಕಾದಂಬರಿ. ಆದ್ರೆ ಅದ್ರ ಗಾತ್ರ ನೋಡಿದ್ರೆ ಹೆದರಿ ಬಿಡ್ತೀವಿ. 1200 ಪುಟ ಇದೆ. ಬೋಳುವಾರ ಕುಯ್ಯೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಆದ್ರೆ ಅದ್ರ ಗಾತ್ರ ನೋಡಿದ್ರೆ ಹೆದರಿ ಬಿಡ್ತೀವಿ. ಹಂಗೆ ಹೆದರಿಸುವ ಪುಸ್ತಕ ಇದಲ್ಲ. ಯಾಕಂದ್ರೆ 6ರಿಂದ 12 ಪುಟದಲ್ಲೇನೆ ಎಲ್ಲಾ ಕಥೆಗಳು ಮುಗಿತಾರೆ. ಮತ್ತೆ ಕಥೆ ಅಂದ್ರೆ ಆಕರ್ಷಕವಾದ ಕಥಾ ವಸ್ತುಗೆ ಸೂಕ್ತವಾದ ಶೀರ್ಷಿಕೆ ಬಹಳ ಮುಖ್ಯ. ಹೆಸರು ಬಹಳ ಮುಖ್ಯ. ಒಳಗೇನಿದೆ ಅನ್ನೋದು ಆಮೇಲೆ ಗೊತ್ತಾಗುತ್ತೆ. ಆ ಹೆಸರು ನೋಡಿದ ಕೂಡಲೇ ನಮ್ಗೆ ಅನ್ಸ್ಬೇಕು ಈ ಪುಸ್ತಕ ತಗೊಳ್ಬೇಕು ಅಂತ. ಒಳಗ್ ತೆಗೆದಾದ್ಮೇಲೆ ಕಥೆಗೊಂದು ಹೆಸರು ಇರುತ್ತಲ್ಲ, ಆ ಹೆಸರು ನೋಡಿದ ಕೂಡಲೇ ಅನ್ಸ್ಬೇಕು ನಮ್ಗೆ ಆ ಕತೆ ಓದ್ಬೇಕು ಅಂತ. ಇಲ್ಲಿನ ಎಲ್ಲಾ ಕಥೆಗಳಿಗೆ ಒಳ್ಳೆ ಶೀರ್ಷಿಕೆಗಳನ್ನ, ಅಂದ್ರೆ ಓದುಗರನ್ನ ಸೆಳೆಯುವಂತ ಶೀರ್ಷಿಕೆನೇ ಬೋವಿ ಅವರು ಇಟ್ಟಿದ್ದಾರೆ ಅಂತ ನನಗನ್ನಿಸ್ತು. ಇನ್ನು ಕಥೆಯ ಆರಂಭ ಬಹಳ ಮುಖ್ಯ. ಓದು ಆರಂಭಿಸಿದ ಕೂಡಲೇನೆ ಆ ಕತೆ ಮುಗಿಯೋವರೆಗೂ ಕೂಡ ಓದುಗ ನಿಲ್ಲಿಸಬಾರ್ದು. ಆ ರೀತಿ ಕಥೆಯನ್ನ ಆರಂಭಿಸ್ಬೇಕು. ಕಥೆಯಲ್ಲಿ ನಾವು ಏನ್ ಹೇಳ್ತೀವಿ ಅನ್ನೋದು ಓದಿನ ಮೇಲೆ ಗೊತ್ತಾಗುತ್ತೆ. ಆದ್ರೆ ಹೆಂಗ್ ಆರಂಭಿಸ್ತೀವಿ ಅನ್ನೋದು ಕಥೆಯ ಮುಖ್ಯ ಲಕ್ಷಣ ಆಗಿರುತ್ತೆ. ಓದುಗನನ್ನ ಸೆಳೆಯುವಂತಹ, ಓದುಗನನ್ನ ಮತ್ತೆ ಮತ್ತೆ ಓದ್ಲಿಕ್ಕೆ ಹಚ್ಚುವಂತಹ ಕತೆ, ಅತ್ಯುತ್ತಮ ಕತೆ ಯಾವುದು ಅಂದ್ರೆ ಒಳ್ಳೆಯ ಆರಂಭವನ್ನ ಪಡೆದ ಕತೆ. ಇಲ್ಲಿನ ಬಹುತೇಕ ಕಥೆಗಳು ಅಂತ ಉತ್ತಮ ಆರಂಭವನ್ನು ಪಡೆದಿದ್ದೇವ ಅಂತ ನನ್ಗನ್ಸುತ್ತೆ. ಇನ್ನ ನಿರೂಪಣಾ ತಂತ್ರ ಬಹಳ ಮುಖ್ಯ. ಹೇಗೆ ಹೇಳ್ತೀವಿ ಅನ್ನೋದೇ ಬಹಳ ಮುಖ್ಯ. ಕೆಲವೊಂದ್ಸಲ ಉತ್ತಮ ಪುರುಷ ನಿರೂಪಣೆ, ಇಲ್ಲಿರೋದು ಬಹಳ ಜನಕ್ಕೆ ಗೊತ್ತಾಗುತ್ತೆ. ಉತ್ತಮ ಪುರುಷ ನಿರೂಪಣೆ ಅಂದ್ರೆ ನಾನೇ ಹೇಳ್ದಂಗೆ ಕತೆ ಹೇಳೋದು. ಕಥೆಯಲ್ಲಿ ಕತೆಗಾರನೂ ಕೂಡ ಒಂದು ಪಾತ್ರ ಆಗೋದು. ಅಂತ ಒಂದೆರಡು ಕಥೆಗಳು ಕೂಡ ಇಲ್ಲಿದ್ದಾವೆ. ಇನ್ನು ಪ್ರಥಮ ಪುರುಷ ನಿರೂಪಣೆ, ಬೇರೆ ಯಾರೋ ಹೇಳಿದ್ದು ಅನ್ನೋ ತರ ಹೇಳೋದು. ನಾನು ಅಲ್ಲಿ ಹೋಗಿದ್ದೆ, ಅವ್ರು ಹೇಳಿದ್ರು ಅನ್ನೋ ತರ ಕತೆ ಹೇಳೋದು. ನಮ್ಮ ಅಜ್ಜಿ ಎಲ್ಲ ಹಂಗೆ ಹೇಳ್ತಿದ್ರಲ್ಲ. ಒಂದೂರ್ನಾಗ ಒಬ್ಬ ರಾಜ ಇದ್ದ, ಅವನ್ಗೊಬ್ಬ ರಾಣಿ ಇದ್ಲು, ಹಂಗೆ ಕತೆ ಹೇಳ್ತಿದ್ರು. ಅಂತ ಬೇರೆ ಬೇರೆ ತಂತ್ರಗಳನ್ನ ನಿರೂಪಣೆಯಲ್ಲಿ ಲೇಖಕಾದವನು ಬಳಸಿದ್ರೆ ಅಂಥ ಕತೆ ಓದುಗರನ್ನ ಹಿಡಿತದೆ ಮತ್ತು ಸೆಳೀತದೆ ಅಂತ ನನ್ಗನ್ಸುತ್ತೆ. ಅಂತಹ ತಂತ್ರಗಳನ್ನು ಕೂಡ ಲೇಖಕರು ಇಲ್ಲಿ ಬಳಸಿದ್ದಾರೆ. ಮತ್ತೆ ಕಥೆಯ ವಿಷಯ, ವಸ್ತು, ಗಾತ್ರಕ್ಕಿಂತಲೂ ಬಹಳ ಮುಖ್ಯವಾಗಿದ್ದು ಆ ಕಥೆಯಲ್ಲಿ ನಾವು ಬಳಸಿರೋ ಭಾಷೆ. ಓದುಗರನ್ನ ಸರ್ ಆಗ್ಲೇ ಹೇಳಿದ್ರು, ಉರುಸು ಕಥೆಯ ಸಂದರ್ಭದಲ್ಲಿ ಅವ್ರು ಹೇಳಿದ್ರು ಆ ಕತೆ ಕಾವ್ಯಮಯ ಭಾಷೆಯನ್ನು ಒಳಗೊಂಡಿದೆ ಅಂತ. ಕಾವ್ಯಮಯ ಭಾಷೆ ಇದ್ದಾಗ ಓದುಗರನ್ನ ಮತ್ತಷ್ಟು ಸೆಳೀತಿದ್ದು. ಕೆಲವರು ಗ್ರಾಂಥಿಕ ಭಾಷೆಯನ್ನು ಬಳಸ್ತೇವೆ, ಜನಪದ ಭಾಷೆಯನ್ನು ಬಳಸುವ ಹೊಸ ಟ್ರೆಂಡ್ ಈಗ ಶುರುವಾಗಿದೆ. ಅದು ಬೇಂದ್ರೆನೇ ಶುರು ಮಾಡಿದ್ರು ನಿಜವಾಗ್ಲು ಕಾವ್ಯದಲ್ಲಿ. ಆದ್ರೆ ಗದ್ಯದಲ್ಲೂ ಕೂಡ ಇತ್ತೀಚೆಗೆ ನಾವು ಅದನ್ನ ಶುರು ಮಾಡಿದ್ದೇವೆ. ಕೆಲವರು ಸಮ್ಮಿಶ್ರ, ಅಂದ್ರೆ ಕೆಲವೊಂದು ಭಾಗವನ್ನ ಗ್ರಾಂಥಿಕ ರೂಪ, ಇನ್ನು ಕೆಲವು ಭಾಗ ಜನಪದ ಭಾಷೆಯನ್ನು ಕೂಡ ಬಳಸುವ ತಂತ್ರವನ್ನ ಲೇಖಕರು ಬಳಸ್ತಾರೆ. ಆ ಎರಡೂ ತಂತ್ರಗಳನ್ನ ಇಲ್ಲಿ ಸಮರ್ಥವಾಗಿ ಬೋವಿಯವರು ಬಳಸಿದ್ದಾರೆ. ಸಂಭಾಷಣೆ ಬಹಳ ಮುಖ್ಯ. ಇದು ನಾಟಕ ಅಲ್ಲ ಅಂದ್ರೂ ಕೂಡ ಕಥೆಯಲ್ಲಿ ಏಕತಾನತೆಯನ್ನು ಹೊಡೆದಾಕೋಕೆ ಕಥೆಗಾರ ಸಂಭಾಷಣೆ ತಂತ್ರವನ್ನು ಕೂಡ ಬಳಸ್ತಾನೆ. ಅದನ್ನು ಕೂಡ ಹಿತಮಿತವಾಗಿ ಚುರುಕಾದ ಭಾಷೆಯ ಮಾತುಗಳ ಮೂಲಕ ಇಲ್ಲಿನ ಕಥೆಯಲ್ಲಿ ಅಭಿವ್ಯಕ್ತಿಯಾಗಿದ್ದನ್ನು ನಾನು ಗಮನಿಸಿದ್ದೇನೆ. ಕೊನೆಯದು ಬಹಳ ಮುಖ್ಯವಾಗಿರೋದು ಕಥೆಯನ್ನ ಹೇಗೆ ಮುಗಿಸ್ತೇವೆ ಅನ್ನೋದು. ಅಂತ್ಯ ಬಹಳ ಮುಖ್ಯ. ಅಂದ್ರೆ ಒಂದು ಕತೆ ಓದ್ಕೊಂತ ಹೋದಂಗೆಲ್ಲ ಸಿನಿಮಾ ನೋಡಿದಾಗ ನಮ್ಗೆ ಅನುಭವ ಬರುತ್ತೆ. ಏನ್ ಅನುಭವ ಬರುತ್ತೆ ಅಂದ್ರೆ ವಿಲನ್ ಆರಂಭದಲ್ಲಿ ಎಷ್ಟೇ ಹಾರಾಡಿದ್ರು ಕೂಡ ಕೊನೆಗೆ ಹೀರೋ ಬಂದು ಆ ವಿಲನ್ ಅನ್ನು ಕೊಂಡ್ಬಿಡ್ತಾನೆ, ಅಲ್ಲಿ ಸಿನಿಮಾ ಮುಗಿತುತ್ತೆ ಅಂತ. ಕಥೆಯಲ್ಲಿ ಕೂಡ ಹಂಗಾಗ್ಬಿಟ್ರೆ ಕತೆ ನೀರಸ ಅನ್ಸುತ್ತೆ. ಓದುಗರ ನಿರೀಕ್ಷೆಗೆ ವಿರುದ್ಧವಾದ ಅಂತಲ್ಲ,
ವಿರುದ್ಧವಾದ ಅಂತಲ್ಲ, ಅವರು ಊಹಿಸಿದಂತ ಒಂದು ಅಂತ್ಯವನ್ನ ಲೇಖಕ ಆದವನು ಯೋಚನೆ ಮಾಡ್ಬೇಕಾಗ್ತದೆ ಅಂತ ಒಂದು ಅಂತ್ಯ ಅಂದ್ರೆ ಜೈಲು ಕತ್ತಿದ್ದೇನೆ. ಜೈಲು ಕಥೆಯಲ್ಲಿ ನಾನು ಅದನ್ನ ನಿರೀಕ್ಷೆ ಮಾಡಿರ್ಲಿಲ್ಲ, ಅವನೇ ಸಾಯ್ತಾನೆ ಅಂತ ಹೇಳಿ ಸರ್ ಅದನ್ನ ಉಲ್ಲೇಖ ಮಾಡಿದ್ರು. ಅವನಿಗೆ ಅವನೇ ಸತ್ತೋಗ್ಬಿಡ್ತಾನೆ. ಆ ರೀತಿಯ ಒಂದು ಅನಿರೀಕ್ಷಿತವಾದ ಮತ್ತು ಅನಿರೀಕ್ಷಿತ ಅಂದ್ಕೂಡಲೇ ಅಮಾನುಷ ಆಗಿರಬಾರ್ದು. ಯಾರೋ ದೇವರು ಬಂದು ಅವ್ರನ್ನ ರಕ್ಷಣೆ ಮಾಡ್ದ ಅಂತ ಬರೆದ್ರೆ ಅದು ಪುರಾಣ ಆಗಿಬಿಡ್ತು, ಕತೆ ಆಗೋದಿಲ್ಲ. ವಾಸ್ತವಕ್ಕೆ ಹತ್ತಿರವೂ ಆಗಿರ್ಬೇಕು ಮತ್ತು ಓದುಗ ನಿರೀಕ್ಷೆ ಮಾಡದೇ ಇರುವಂತಹ ಅಂತ್ಯವನ್ನ ತರೋದಿದೆಯಲ್ಲ, ಅದು ಕತೆಗಾರ ಮಾಡಬೇಕಾದ ಬಹಳ ದೊಡ್ಡ ಕೆಲಸ. ಅಂತದನ್ನ ಇಲ್ಲಿ ಬೋವಿಯವರು ಮಾಡಿದ್ದಾರೆ. ಈ ಎಲ್ಲಾ ಲಕ್ಷಣಗಳು ಬೋವಿಯವರ ಉರುಸಿನಲ್ಲಿ ಅಡಕಾಗಿವೆ. ನಾನು ಇದನ್ನ ನಿಜವಾಗ್ಲೂ ಒಂದೇ ಉಸಿರಿನಲ್ಲಿ ಓದಿ ಮುಗಿಸ್ಬಿಟ್ಟೆ. ಮಾತನಾಡ್ಲಿಕ್ಕೆ ಟಿಪ್ಪಣಿ ಮಾಡ್ಕೊಳಕ್ ಮಾತ್ರ ಮತ್ತೊಂದ್ಸಲ ಓದಿದ್ದು, ಅಷ್ಟನ್ನ ಅಂಡರ್ಲೈನ್ ಮಾಡಿದ್ದಿತ್ತಲ್ಲ ಅದನ್ನ ಮಾತ್ರ ಮತ್ತೊಂದ್ಸಲ ಓದಿದ್ದು. ವಿಷಯ ವಸ್ತು ಆಯ್ಕೆಯಲ್ಲಿ ವೈವಿಧ್ಯತೆ ಇದೆ. ಇಲ್ಲಿ 9 ಕಥೆಗಳು ಕೂಡ ಬೇರೆ ಬೇರೆ ವಿಷಯಗಳಿದೆ. ಕೆಲವೊಂದ್ಸಲ ಆಗ್ತಿರ್ತದೆ, ಕೆಲವು ಕಥೆಗಾರರಿಗೆ ಹಿಂದಿನ ಕಥೆದೇನೆ ಮುಂದುವರೆದಂಗೆ ಅನ್ಸಿರ್ತದೆ ಓದುವಾಗ. ಇಲ್ಲಿ ಹಂಗ್ಯಾವುದು ನನ್ಗೆ ಅನ್ಸ್ಲಿಲ್ಲ. ಒಂದೊಂದು ಕಥೆಯನ್ನು ಕೂಡ ಬೇರೆ ಬೇರೆಯ ವಿಷಯವನ್ನ ಒಳಗೊಂಡಿದೆ ಮತ್ತು ಸಮಗ್ರತೆ ಇದೆ. ಸಮಾಜದಲ್ಲಿ ಈ ಊರಿನಲ್ಲಿ ನಡೆಯುವ ಎಲ್ಲಾ ಘಟನೆಗಳನ್ನು ಕೂಡ ಇಲ್ಲಿ ತಂದಂತೆ ನನ್ಗನ್ಸಿದೆ. 1ನೇ ಕಥೆಯಲ್ಲಿ ಹಿಂದೂ ಮುಸ್ಲಿಂ ಸಾಮರಸ್ಯನ ನಾವು ನೋಡ್ತೇವೆ. ಉರುಸ್ ಅಂದ್ರೇನೆ ನಾವೆಲ್ಲರೂ ಕೂಡ ಆಚರಿಸೋದು. ಬಹಳ ದೊಡ್ಡ ದುರಂತ ಅಂದ್ರೆ ಇತ್ತೀಚಿನ ಒಂದು 15-20 ವರ್ಷದಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳೆಲ್ಲವೂ ಕೂಡ ಮೊದಲು ಎಲ್ಲರೂ ಕೂಡ ಆಚರಣೆ ಮಾಡ್ತಿದ್ವಿ ನಾವು. ಹಿಂದೂಗಳು ಮುಸ್ಲಿಂ ಎಲ್ಲರೂ ಕೂಡ ಆಚರಣೆ ಮಾಡ್ತಿದ್ವಿ. ಹಿಂದೂ ಹಬ್ಬ ಇರ್ಲಿ, ಮುಸ್ಲಿಮರ ಹಬ್ಬ ಇರ್ಲಿ. ಇತ್ತೀಚೆಗೆ ನಮದು ಬೇರೆ ನಿಮ್ಮದು ಬೇರೆ ಅಂತ ಶುರುವಾಗಿದೆ. ಆದ್ರೆ ಆ ಬೇರೆ ಅನ್ನೋದು ಸರಿಯಲ್ಲ ಅನ್ನೋದನ್ನು ಈ ಕಥೆ ಮೂಲಕ ಹೇಳಿಕ್ಕೆ ಪರೋಕ್ಷವಾಗಿ ಅವರು ಪ್ರಯತ್ನ ಮಾಡ್ತಿದ್ದಾರೆ. ಹಿಂದೂ ಮುಸ್ಲಿಂ ಸಾಮರಸ್ಯ ಇದೆ, ಪ್ರೀತಿ ಪ್ರೇಮ ಪ್ರಣಯ ಅಷ್ಟೇ ಅಲ್ಲ, ಲೈಂಗಿಕತೆ ಕೂಡ ಇದೆ ಅಲ್ಲಿ. ಅದನ್ನು ಕೂಡ ಬಹಳ ಸೂಕ್ಷ್ಮವಾಗಿ ಎಲ್ಲೂ ಕೂಡ ಓದುಗರಿಗೆ ಮುಜುಗರ ಆಗುವಂತ ಪದನಲ್ಲಿ ಪ್ರಯೋಗ ಮಾಡಿಲ್ಲ ಅವರು. ಕಾವ್ಯಮಯ ಭಾಷೆ ಮೂಲಕ ಅದನ್ನ ಹೊರಹಾಕಿದ್ದಾರೆ. ಪ್ರಭುತ್ವ ಜನರನ್ನ ಮೋಸಗೊಳಿಸುವ ಪರಿಯನ್ನ ಅನಾವರಣ ಮಾಡಿದ್ದಾರೆ ಜೈಲು ಕಥೆಯಲ್ಲಿ. ಬೇರೆ ಬೇರೆ ಧರ್ಮ, ಭಾಷೆ, ಜಾತಿ, ಇತ್ತೀಚೆಗೆ ಬಣ್ಣ ಬಹಳ ದೊಡ್ಡ ದುರಂತ ಅದು. ನಮ್ಮ ಇಷ್ಟದ ಬಣ್ಣದ ಬಟ್ಟೆನೂ ಕೂಡ ಹಾಕೊಳ್ಳೋಂಗಿಲ್ಲ ನಾವೀಗ. ನಮ್ಮನ್ನ ಒಂದ್ ಜಾತಿಗೋ ಒಂದ್ ಧರ್ಮಕ್ಕೋ ಸೀಮಿತ ಮಾಡ್ಬಿಡ್ತಾರೆ. ಅದನ್ನೆಲ್ಲ ಮಾಡಿದ್ ಯಾರು ಅಂದ್ರೆ ಈ ಪ್ರಭುತ್ವದಲ್ಲಿರುವ ಅಧಿಕಾರಶಾಹಿಗಳೇ ಆಗಿರ್ತಾರೆ ಅನ್ನೋದನ್ನ ಜೈಲು ಕಥೆ ಬಹಳ ಸಮರ್ಥವಾಗಿ ಚಿತ್ರಣ ಮಾಡುತ್ತೆ. ಇನ್ನು ಮೇಲ್ವರ್ಗದ ದೌರ್ಜನ್ಯ ಅದು ಪ್ರಾಚೀನ ಕಾಲದಿಂದ ನಡ್ಕೊಂಡ ಬಂದಿದೆ. ಮೇಲ್ವರ್ಗ ಅಂದ ಕೂಡಲೇ ಮೇಲ್ಜಾತಿಯವ್ರು ಮಾತ್ರ ಅಲ್ಲ, ಯಾರು ಅಧಿಕಾರದಲ್ಲಿ ಇರ್ತಾರಲ್ಲ ಅವರು ಈ ದೌರ್ಜನ್ಯವನ್ನ ಮಾಡ್ತಾನೆ ಇರ್ತಾರೆ. ಎಲ್ರೂ ಅಂತಾನೂ ಅಲ್ಲ. ಆಗ್ಲೇ ನಮ್ಮ ಸ್ನೇಹಿತರು ನಾವು ಮಾತಾಡುವಾಗ ಈ ಬಗ್ಗೆನೇ ಚರ್ಚೆ ಮಾಡಿದ್ವಿ. ಭ್ರಷ್ಟಾಚಾರ ಇತ್ಯಾದಿ ನಿಲ್ಲಿಸಬೇಕು, ಅದನ್ನ ಏನ್ ಮಾಡ್ಬೇಕು ಅಂತ. ಭ್ರಷ್ಟಾಚಾರ ನಿಲ್ಲಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ಗೊರ್ವರ್ ಒಳ್ಳೆ ಸಲಹೆ ಕೊಟ್ಟರು, ನೈತಿಕ ಭ್ರಷ್ಟಾಚಾರವನ್ನು ಮಾಡಬೇಕು ಅಂತ. ಭ್ರಷ್ಟಾಚಾರ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ನೈತಿಕ ಭ್ರಷ್ಟಾಚಾರ ಮಾಡಬೇಕು ಅಂತ. ನೈತಿಕ ಭ್ರಷ್ಟಾಚಾರ ಅಂದ್ರೆ ಸ್ವಲ್ಪ ಇನ್ನೊಬ್ರಿಗೆ ನೋವಾಗದಂಗೆ ಆ ಭ್ರಷ್ಟಾಚಾರ ಮಾಡಬೇಕು ಅಂತ ಅವ್ರ ಯೋಚನೆ ಆಗಿತ್ತು. ಹಂಗಾಗಿ ಆ ಕಥೆಗಳಲ್ಲಿ ಅದನ್ನು ಬಹಳ ಸಮರ್ಥವಾಗಿ ಅವರು ಹಿಡಿದಿಟ್ಟಿದ್ದಾರೆ. ಮೇಲ್ವರ್ಗದ ದೌರ್ಜನ್ಯ ಏನಿದೆಯಲ್ಲ ಅದಕ್ಕೆ ಪ್ರತಿಕಾರವನ್ನು ಒಬ್ಬ ಹೆಣ್ಮಗಳು ಹೇಗೆ ತಗೊಳ್ತಾಳೆ ಅನ್ನೋದು ಆ ಕತೆ ಬಹಳ ಚೆನ್ನಾಗಿ ತಿಳಿಸ್ಕೊಡ್ತದೆ. ಇನ್ನು ತನ್ನದಲ್ಲದ ಒಂದು ವಸ್ತುವನ್ನು ಬಯಸಿದಾಗ ಉಂಟಾಗುವ ಆಶಾಭಂಗ ಮತ್ತೊಂದು ಕಥೆಯಲ್ಲಿ ಇದೆ. ಸಾಮಾನ್ಯವಾಗಿ ನಾವು ಆಶೆ ಪಡೋದು ತಪ್ಪೇನಲ್ಲ, ಅದನ್ನ ಪಡಿಲಿಕ್ಕೆ ಸಮರ್ಥ ಪ್ರಯತ್ನವನ್ನ ಮತ್ತು ಅದೇ ಸನ್ಮಾರ್ಗದ ಪ್ರಯತ್ನವನ್ನ ಮಾಡಬೇಕು. ಅದನ್ನ ಪರಸಪ್ಪ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನಂತ ಒಂದು ಸಿಗಲ್ಲ ಅಂದ್ರೆ ಸರ್ ಇಲ್ಲ, ಇದಾರೆ ಸರ್, ಅಂತವ್ರು ಕೂಡ ಇದಾರೆ. ಬೆಳಗ್ಗೆ ಕಸ ಗುಡಿಸ್ತಿದ್ರಲ್ಲ ಸರ್ ಅಂಗಡಿ ಅಂತ ಅಜ್ಜ, ಎಷ್ಟು ಶ್ರದ್ಧೆಯಿಂದ ಕಸ ಗುಡಿಸ್ತಾರೆ ಅಂದ್ರೆ ಅವರೇ ಹೇಳಿದ್ರು, ಏನೇ ಕೆಲಸ ಮಾಡಿದ್ರು ನಗ್ತಾ ಕೆಲಸ ಮಾಡ್ತಿರ್ತಾರೆ ಸರ್, ಅವರಷ್ಟು ಶ್ರದ್ಧೆಯವ್ರು ನಮ್ಮ ಕಾಲೇಜ್ನಲ್ಲಿ ಯಾರು ಇಲ್ಲ ಅಂತ. ಕಸ ಗುಡಿಸೋ ಕೆಲಸ ಮಾಡ್ತಾರ ಅವ್ರು. ಅಂತವ್ರು ನಮ್ಮ ಮಧ್ಯೆ ಇದ್ದಾರೆ. ಅಂತವ್ರು ನೋಡೋ ಕೆಲಸ ಸಾಹಿತಿಗಳಾದವ್ರು ನಾವು ಮಾಡ್ಬೇಕಾಗಿತ್ತು. ಬರೀ ಶ್ರೀಮಂತರನ್ನ ಎಲ್ಲರೂ ನೋಡ್ತಾರೆ, ದೊಡ್ಡ ಕಾರ್ನಲ್ಲಿ ಬರೋರ್ನ ಎಲ್ಲರೂ ನೋಡ್ತಾರೆ. ಯಾರು ನೋಡದೇ ಇರೋರನ್ನ ನೋಡ್ಬೇಕಾಗಿದ್ದ ಜವಾಬ್ದಾರಿ ಸಾಹಿತಿಗಳ ಮೇಲೆ, ನಮ್ಮ ಮೇಲೆ ಇದೆ. ಅಂತವ್ರನ್ನ ನೋಡುವ ಪ್ರಯತ್ನ ಬೋವಿಯವರು ಈ ಕಥೆಯಲ್ಲಿ ಮಾಡಿದ್ದಾರೆ. ಆದ್ರೆ ದುರಂತ ಅಂದ್ರೆ ಅವರು ಆಸೆ ಪಟ್ಟಿದ್ದನ್ನ ಸನ್ಮಾರ್ಗದಲ್ಲಿ ಮತ್ತು ತನ್ನ ಸಾಮರ್ಥ್ಯಕ್ಕೆ ತಕ್ಕಂಗೆ ಇರುವ ಆಸೆ ಪಡಬೇಕು. ಗಗನದಲ್ಲಿರೋದನ್ನು ಪ್ರಯತ್ನ ಮಾಡಿದ್ರೆ ಸಿಗೋದಿಲ್ಲ ನಮಗೆ. ಆ ರೀತಿಯ ಆಗದೆ ಇದ್ರೆ ಏನಾಗುತ್ತೆ ಅನ್ನೋದನ್ನ ಆ ಕತೆ ಬಹಳ ಚೆನ್ನಾಗಿ ಹೇಳುತ್ತೆ. ಇನ್ನು ಕೊರೋನಾ ಕಾಲದ ಒಂದು ಕತೆ ಇದೆಯಲ್ಲ, ಅದು ಬಹಳ ಹೃದಯಕ್ಕೆ ತಟ್ಟುವಂತ ಕತೆ. ಆಗ ಬಹುತೇಕ ಎಲ್ಲರೂ ನಮ್ಮ ಮನುಷ್ಯ ಸಂಬಂಧಗಳೇ ಮುಗಿದೋಯ್ತು ಅನ್ನುವ ಕಾಲದಲ್ಲಿ ನಾವಿದ್ವಿ. ಗಂಡ ಹೆಂಡತಿಗಳೇ ಪರಸ್ಪರ ದೂರ ಆಗಿದ್ದು, ತಂದೆ ಸತ್ರು ಕೂಡ ಶವ ಮುಟ್ಟದೇ ಇರೋ ಸಂದರ್ಭ ಅದು ನಮ್ಗೆ ಸಾವಿನ ಅನಿವಾರ್ಯತೆ ಮತ್ತು ಎಷ್ಟೇ ಗಳಿಸಿದ್ರು ಕೂಡ ಕೊನೆಗೆ ಹಿಂಗೈತಲ್ಪ ನನ್ನ ಜೀವನ ಅನ್ನುವ ಆತ್ಮಾವಲೋಕನಕ್ಕೆ ನಮ್ಮನ್ನ ಒಯ್ದಿಟ್ಟಿತ್ತು. ಅಂತ ಒಂದು ಕತೆ ತರ್ಪಣ ಬಿಡೋದಕ್ಕೆ ಒಬ್ಬ ಹೆಣ್ಮಗಳು ಪ್ರಯತ್ನ ಮಾಡಿ ರೊಟ್ಟಿ ಬುತ್ತಿಯನ್ನು ಕೊಟ್ಟು ಕಟ್ಟಿಸಿರ್ತಾಳೆ. ಆದ್ರೆ ಹಸಿವಿನ ಮುಂದೆ ಯಾವ ರೋಗನೂ ಇಲ್ಲ, ಯಾವುದು ಕೂಡ ಇಲ್ಲ ಅನ್ನೋದನ್ನು ಕೂಡ ಬಹಳ ಕೊನೆಗೆ ಬಹಳ ಇಷ್ಟ ಆಯ್ತು ಸರ್ ಅಂತ್ಯ ಆ ಕಥೆದು. ಇನ್ನು ರುದ್ರಭೂಮಿಗೋಸ್ಕರ ಕಾದಾಟ, ಕೊನೆಗೆ
ನೀವು ಕೊಟ್ಟಿರೋ ಉಪಾಯ ಬಹಳ ಚೆನ್ನಾಗಿದೆ ಸರ್. ಯಂತ್ರದ ಶವ ಸಂಸ್ಕಾರ ಐತಲ್ಲ, ಅದು ನಮ್ಮನ್ನೆಲ್ಲರೂ ಮತ್ತೆ ಸಮನಾಗಿ ಮಾಡ್ಬಿಡ್ತು. ಅದು ಚೆನ್ನಾಗಿತ್ತು. ಪ್ರಾಣಿಗಳನ್ನು ಕೂಡ ತರತಮ ಭಾವದಿಂದ ನೋಡ್ತಾ ಇರೋದು ಬಹಳ ದೊಡ್ಡ ದುರಂತ. ಮನುಷ್ಯರು ನಾವಂತೂ ಕೂಡ ಬೇರೆ ಬೇರೆ ಜಾತಿ, ಬೇರೆ ಬೇರೆ ಧರ್ಮ, ಶ್ರೀಮಂತರು ಬಡವರು ಅಂತ ಮಾಡ್ಕೊಂಡಿದೀವಿ. ಅದನ್ನ ಪ್ರಾಣಿಗಳಿಗೂ ಹೋಗ್ಬಿಟ್ಟಿದೀವಿ. ಎಮ್ಮೆ ಕನಿಷ್ಠ, ಗೋವು ಶ್ರೇಷ್ಠ ಇತ್ಯಾದಿ ಎಲ್ಲ. ಆದ್ರೆ ಆ ಕತೆ ನಮಗೆ ಒಂದು ಒಳ್ಳೆ ಹೊಸ ಹೊಳವನ್ನ, ಹೊಸ ಎಚ್ಚರಿಕೆಯನ್ನ ಕೊಡುತ್ತೆ ಅಂತ ನನ್ಗನ್ಸುತ್ತೆ. ಇನ್ನು ಒಂದ್ ಮಾತಿದೆ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ ಅಂತ. ಅದೊಂದು ಆಧ್ಯಾತ್ಮದ ಮಾತು. ಜಗತ್ತಿನಲ್ಲಿ, ಲೋಕ ಜೀವನದಲ್ಲಿ ಸುಖ ಇರೋದು ಬಹಳ ಕಡಿಮೆನೆ, ದುಃಖನೇ ಜಾಸ್ತಿ. ಅಂತ ಒಂದು ಆಧ್ಯಾತ್ಮದ ಬೋಧನೆ ಮಾಡ್ತಕ್ಕಂತ ಒಂದು ಕತೆ ಕೂಡ ಇಲ್ಲಿದೆ. ಕೊನೆಗೆ ಬೆನ್ನು ಬಿಡದ ನೆರಳೆಂಬ ದೆವ್ವದ ಚಿತ್ರಣ ಕೂಡ ಇದೆ. ಇಲ್ಲಿ ದೆವ್ವ ನಿಜವಾಗ್ಲೂ ಬಡ್ಕೊಂಡಿದ್ ಯಾರಿಗೆ ಅಂತ ನಾವು ಸ್ವಲ್ಪ ಬೇರೆ ನೆಲೆಯಲ್ಲಿ ನೋಡ್ಬೇಕು. ಸೊಸೆಗ ಕೊನೆಗೆ ಅತ್ತೆಗಂದ್ರು ಸರ್, ಅತ್ತೆಗೂ ಅಲ್ಲ, ಅವ್ರಿಬ್ರನ್ನ ನೋಡ್ತಾ ಇರೋ ಜನರಿಗೆ ಅಂತ ನನಗನ್ನಿಸ್ತದೆ. ಹಂಗೆ ಅಲ್ಲ ಸರ್? ಹೌದು. ಯಾಕಂದ್ರೆ ಒಬ್ರು ಯಾರೋ ಕಷ್ಟದಲ್ಲಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಅನುಕಂಪ ಇರ್ಬೇಕು ಹೊರತು ಅವ್ರನ್ನ ಅವಮಾನದ ದೃಷ್ಟಿಯಿಂದ ನೋಡೋದು ಮನುಷ್ಯತ್ವ ಅಲ್ಲ. ಹಾಗಾಗಿ ನಿಜವಾಗ್ಲೂ ದೇವ ಬಡ್ದಿದ್ದು ಅವ್ರಿಬ್ರಿಗೂ ಅಲ್ಲ, ಅವ್ರನ್ನ ನೋಡಿದವ್ರಿಗೆ ಅಂತ ನನಗನ್ನಿಸ್ತು. ಇನ್ನು ಕಂಬಾರ್ ಅವರು, ಚಂದ್ರಶೇಖರ್ ಕಂಬಾರ್ ಅವರ ಕತೆ ಕಾದಂಬರಿಗಳಲ್ಲಿ ಶಿವಾಪುರ ಅಂತ ಒಂದು ಊರನ್ನ ಎಲ್ಲ ಕಡೆ ತರ್ತಾ ಇರೋದು. ಗೋವಿಯರ್ ಕತೆಗಳಲ್ಲಿ ಒಂದು 3-4 ಕತೆಗಳಲ್ಲಿ ನಾನು ನೋಡಿದಂಗೆ ಕಟಮಳ್ಳಿ ಅಂತ ಒಂದು ಊರು ಹೆಸರು ಬಂದಿತ್ತು. ಅದಕ್ಕೆ ನಾನು ಗೂಗಲ್ ಸರ್ಚ್ ಮಾಡಿದೆ, ಗೂಗಲ್ ಮ್ಯಾಪ್ ಅಲ್ಲಿ. ಅದು ಸವದತ್ತಿ ತಾಲೂಕಿನಲ್ಲೇ ಇದೆ. ಅದೇನಾ ಅಥವಾ ಗೋವಿಯವರ ಕಲ್ಪನೆಯ ಅಥವಾ ಕನಸಿನ ಊರ ನಮ್ಗೆ ಗೊತ್ತಿಲ್ಲ, ಅವರೇ ಹೇಳ್ಬೇಕು. ಆಮೇಲೆ ಇರ್ಬೋದು, ಅದನ್ನ ಅವ್ರು ಮಾತಾಡುವಾಗ ಹೇಳ್ತಾರೆ. ಹಿಂಗಂತೇಳಿ ಇಷ್ಟೆಲ್ಲ ವರ್ಣನೆ ಮಾಡಿದೆ ಅಂತೇಳಿ ಎಲ್ಲಾನು ಚಲೋ ಐತಿ ಅಂತಾನೆ ಅರ್ಥ ಅಲ್ಲ. ಒಂದೆರಡು ಮಿತಿಗಳು ಕೂಡ ನಮಗೆ ಕಂಡು ಬಂದಿದ್ದಾವೆ. ಒಂದನೇದು ಸರ್ ಅವರ ಮುನ್ನುಡಿಯಲ್ಲಿ ಹೇಳಿದ್ದ ಹೋಳಿ ಹುಣ್ಣಿ ಕಥೆಯಲ್ಲಿ ಹೋಳಿ ಹಾಡುಗಳ ಬಳಕೆ ತಪ್ಪೇನಿಲ್ಲ, ಜಾಸ್ತಿ ಆಯಿತು ಅಂತ ನನ್ನ ಅಭಿಮತ ಕೂಡ ಇದೆ. ಇನ್ನೊಂದು, ನಿರೂಪಣೆಯಲ್ಲಿ ಗಾಂಧಿಕ ಮತ್ತು ಜರ್ಮನ್ ಭಾಷೆ ಎರಡೂ ಧರಿಕೆ ಮಾಡಿದ ಸಾಮಾನ್ಯವಾಗಿ ಕಥೆ ನಿರೂಪಣೆ ಮಾಡೋ ಗಾಂಧಿಕ ರೂಪ ಇದ್ದು ಸಂಭಾಷಣೆಯಲ್ಲಿ ಆಡುಭಾಷೆಯ ಸಂಭಾಷಣೆ ತರೋದು ಒಂದು ಕ್ರಮ. ನಿರೂಪಣೆಯನ್ನು ಆಲೋಚಿಸಬೇಕು. ಕೆಲವು ಕಥೆಗಳಲ್ಲಿ ನಿರೂಪಣೆಯನ್ನ ಆಡುಭಾಷೆಯಲ್ಲಿ ಶುರು ಮಾಡಿ ಮಧ್ಯದಲ್ಲಿ ಅವರು ಶಿಕ್ಷಕರಿರೋದ್ರಿಂದ ವಿದ್ಯಾರ್ಥಿ ಮತ್ತು ಅಧ್ಯಾಪಕರಿಗೆ ಅಲ್ಲಿ ಇರಬಹುದು ಮುಂದಿನ ಕೃತಿಗಳಲ್ಲಿ ಅವರು ಬರಿಕೊಳ್ಳುವ ಆಶಾಭಾವವಿದೆ. ಕೃತಿಗಳು ಅವರಿಂದ ಹೊರಬರಲಿ, ಕನ್ನಡ ಸಾಹಿತ್ಯೋದ್ಯೋಗ ಮತ್ತಷ್ಟು ಶ್ರೀಮಂತವಾಗಲಿ ಅನ್ನೋ ಆಶಯದ ಜೊತೆಗೆ ಒಂದೆರಡು ಮಾತುಗಳಲ್ಲಿ ನಮ್ಮ ಮುಗಿಸ್ತೇನೆ. ಕೃತಿರತ್ನ ಪರೀಕ್ಷಣೆಂದು ಪರೀಕ್ಷೆ 8 ಹಂಗಂದ್ರೆ ನಾನು ರತ್ನ ಪರೀಕ್ಷೆ ಮಾಡಿದೀನಿ ಅಂತ ಹೇಳಿ ಮೇಲಿರೋ ರತ್ನವನ್ನು ಪರೀಕ್ಷೆ ಮಾಡಿ ಹೋದ್ರೆ ಎಂತ ಅಪಾಯ ಇರುತ್ತಲ್ಲ, ಅಷ್ಟೇ ಅಪಾಯ ನನ್ನ ಕೃತಿಗಳನ್ನ ಪರೀಕ್ಷೆ ಮಾಡುವ ಇರಬೇಕು, 8 ಬೇಕು ಅಂತ. ಪ್ರಕಾಶನ ಸಂಸ್ಥೆಯನ್ನ ನಡೆಸೋದು, ಪುಸ್ತಕಗಳನ್ನು ಪ್ರಕಟಿಸೋದು ಅಷ್ಟೇ ಸಾಲ. ಇಲ್ಲಿರೋ ನಮ್ಮೆಲ್ಲರೂ ಗೊತ್ತಿದೆ. ಅವರೊಬ್ಬರು ಸ್ವತಃ ಅನುಭವಿಸಿದ ಪ್ರಕಾಶನ ಮಾಡಿದ, ಸ್ವತಃ ನಾನು ಪ್ರಕಾಶ ಮಾಡಿಲ್ಲ, ನಾನು ಪ್ರಕಾಶನ ಯಾವುದನ್ನು ಮಾಡಿಲ್ಲ. ಅದು ನೋವೇನು ಅಂತ ನಮಗೆ ಸಂಸ್ಥೆಯನ್ನು ನಡೆಸಬೇಕು ಅಂದ್ರೆ 8 ಬೇಕು. ನಾವು ಸರ್ಕಾರ ನೌಕರಿ, ಸರ್ಕಾರ ನೌಕರಿ ಬಹಳ ಸೇಫ್. ಅದು ಕೂಡ ಅದು ಓಪಿಎಸ್ ಬಂದು ಓಪಿಎಸ್ ಸೇಫ್, ನಾವು ಎಂಪಿಎಸ್ ಅನ್ಸೇಫ್ ಅಂತ ಫೀಲ್ ಮಾಡ್ಕೊತೀವಿ. ಆದ್ರೆ ಯಾವುದೇ ನಿಯಮಿತವಾದ ಆದಾಯ ಇದೆ, ಅಲ್ಲಿ ಉದ್ಯಮ ಪ್ರಕಾಶನ
ಅಕ್ಷರ ಸಂಘ ಅನ್ನೋ ಮಾಸ್ತರ್ಗೆ ಓದುವಂತ ಅಂತಹ ಸಾಹಸದ ಕೆಲಸವನ್ನು ಅಕ್ಷರ ಸಂಘ ಮತ್ತು ಸಂಘ ಪುಸ್ತಕದ ಮೂಲಕ ಗೆಳೆಯ ಹೆಚ್ಚು ಪುಸ್ತಕಗಳು ಪ್ರಕಟ ಮಾಡಿದ್ದಾರೆ. ಈ ಕಾರ್ಯಕ್ಕೆ ಮತ್ತು ಗೌರವವನ್ನು ಅಭಿನಂದಿಸ್ತಾ ಅವರ ಭವಿಷ್ಯಕ್ಕೆ ಶುಭಾಶಯಗಳಂತ ಇಲ್ಲಿ ನಮಗೆ ಆಯೋಜಕರು ಕೇಳಿದ